ಒಬ್ಬ 2010ರಲ್ಲಿ ನಾನು ಎಲೆಕ್ಷನ್ ಸೋತಾಗ ನನ್ನ ಸ್ನೇಹಿತರುಗಳು ನನ್ನನ್ನು ಧೃತಿಗೆಡಬಾರ್ದು ಅಂದ್ಬಿಟ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರು. ಅದು ಇವತ್ತು ಸಾವಿರಾರು ಜನ ಬಂದು ಯಾರೂ ನಾವು ಕರೀದಿರ ನಮ್ಮ ಹಿತೈಷಿ ಅಭಿಮಾನಿಗಳು ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು ಒಂದು ವರ್ಗದವರು ಎಲ್ಲರೂ ಸೇರಿಬಿಟ್ಟು ಒಂದು ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡ್ಬಂದಿದ್ದಾರೆ. ಈ ಒಂದು ದಿವಸ ನಾನು ಟೋಟಲ್ ಪಬ್ಲಿಕ್ಗೋಸ್ಕರ ಅಂದರೆ ನಮ್ಮ ಸಾರ್ವಜನಿಕರಿಗೋಸ್ಕರ ಇವತ್ತೊಂದು ದಿವಸ ನಾವು ಮೀಸಲಿಟ್ಟಿದ್ದೀನಿ. ಯಾವುದೇ ಏನೇ ಕಾರ್ಯಕ್ರಮ ಇದ್ರೂ 25 ಹೋಗ್ತೀರಾ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಜನ ಮೊಬೈಲಲ್ಲಿರ್ಬೋದು ಎಲೆಕ್ಟ್ರಾನಿಕಲ್ಲಿ ಇರ್ಬೋದು ಎಲ್ಲ ನನಗೆ ವಿಶ್ ಮಾಡ್ತಾರೆ. ಅವರೆಲ್ಲರಿಗೂ ಸದಾ ನಿಮಗೆ ಈ ಎಲ್ಲ ಒಂದು ಪ್ರೀತಿ ಪಾತ್ರನಾಗಿರ್ತೀನಿ, ನಿಮ್ಮ ಚಳವಳಿಯಾಗಿರ್ತೀನಿ ಅಂತ ಹೇಳಿ ಇದೇ ಥರ ನಾನು ರಾಜಕಾರಣದಲ್ಲಿ ಅಧಿಕಾರ ಇಲ್ಲದೆ ಇರಲಿ ಏನು ನಾನು ಸರ್ವಿಸ್ ಮಾಡ್ಕೊಳ್ತಾ ಇದ್ದೀನಿ ಆ ಸರ್ವಿಸ್ಗೆ ಎಲ್ಲೂ ಚ್ಯುತಿ ಬರದೇ ಇದ್ದಂಗೆ ಆ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು. ಅದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಅಂತ ನಾನು ಬೆಂಗಳೂರಿನ ಮುಂದೆ ಕೊಳ್ಳೆಗಾಗೋ ದೃಷ್ಟಿ ಇಟ್ಟುಕೊಂಡು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ದೂರದೃಷ್ಟಿ ಬೆಂಗಳೂರಲ್ಲಿ ವಲಸಿಗರು ಜಾಸ್ತಿ ಆಗಿದ್ದಾರೆ. ಅವರೆಲ್ಲ ಫೆಸಿಲಿಟೀಸ್ ಜೊತೆ ಒಳಗಡೆ ನಮ್ಮ ಲೋಕಲಲ್ಲಿ ಇರುವಂಥ 7 ಕೋಟಿ ಕನ್ನಡಿಗರಿಗೂ ನಾವು ಒಂದು ಅವರಿಗೆ ಫೆಸಿಲಿಟೀಸ್ ಪರ್ಫೆಕ್ಟಾಗಿ ಕೊಡಬೇಕು ಅನ್ನೋ ಒಂದು ಕಾರಣ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ. ಎಲೆಕ್ಷನ್ ಲೇಟ್ ಆಗಿರ್ಬೋದು, ಬಟ್ ಗ್ರೇಟರ್ ಬೆಂಗಳೂರು ನಮ್ಮ ಬೆಂಗಳೂರು ಸಿಟಿಗೆ ಮೊದಲನೇದಾಗಿ ನನ್ನ ನೆಚ್ಚಿನ ನಾಯಕರು, ನನ್ನ ನೆಚ್ಚಿನ ಗುರುಗಳಾದಂಥ ಎಸ್ ಶ್ರೀನಾಥನವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಎಲ್ಲರಿಗೂ ನಮ್ಮ ಜನಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಏಕೆಂದರೆ ಇವತ್ತು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಮಾರ್ಗದರ್ಶಕರಾಗಿ ಇವತ್ತು ಅವರು ಸಹ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅದೇ ರೀತಿ ಆ ಕಷ್ಟ ಸುಖಗಳನ್ನ ಒಂದು ಬಡವರ ಪಾಲಿಗೆ ಅವ್ರು ನಿಜವಾಗ್ಲೂ ಒಂದು ದೇವತಾ ಮುಂಚನೆ ಅಂತ ಹೇಳ್ಬೋದು. ಇವತ್ತು ವಿಜಯನಗರದಲ್ಲಿ ನಿಜವಾಗ್ಲೂ ಎಲ್ಲ ನಮ್ಮಂಥ ಯುವಕರಿಗೆ ಒಂದು ದಾರಿದೀಪ ಆಗಿದೆ. ನಾನು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಒಬ್ಬ ನನ್ನ ಸಾಮಾನ್ಯ ಕಾರ್ಯಕರ್ತ. ನನ್ನನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ಸಾವಿರಾರು ಜನಗಳು ಇವತ್ತು ನಿಮ್ಮಂಥ ಸ್ನೇಹಿತರುಗಳಿಗೆ ನಾನು ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾಗಿ ನನ್ನ ಗುರುಳಾದಂಥ ಶ್ರೀನಾಥನೇ ಕಾರಣ. ಯಾಕೆಂದರೆ ಇವತ್ತು ನಿಜವಾಗ್ಲೂ ಒಂದು ಅದ್ಭುತವಾದ ದಿನ ಅಂತ ನನಗೆ ಇವತ್ತು ಅನಿಸುತ್ತೆ. ಯಾಕೆಂದರೆ ಇವತ್ತು ಅವರ ಬರ್ತಡೇ 9/9/2025. ಅವರ ಏನು 14-15 ವರ್ಷಗಳ ವನವಾಸಗಳ ಏನು ಇವತ್ತು ಅವ್ರ 15 ವರ್ಷಗಳ ಅವ್ರ ಸತತ್ವ ವನವಾಸ ಪಟ್ಟರು ಇವತ್ತು ಟೋಟಲ್ ಆಗಿ ಎಲ್ಲ ಸರ್ 9 ಬರುತ್ತೆ. ಒಂದು ನಂಬರ್ 1 ಇಂದ ಕೊನೆ ನಂಬರ್ ಇರೋದು 9. ಸೊ ಈ 9 ಎಂಡಾಗಿ ಅವರ ಸಕ್ಸಸ್ಸು ಸಹ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಈ ಭಗವಂತ ಅವರಿಗೆ ಆಶೀರ್ವಾದ ಮಾಡ್ತೇನೆ ಅಂತ ನನ್ನ ಒಂದು ಅಗಾಢವಾದ ನಂಬಿಕೆ ಇದೆ. ಆದ್ರಿಂದ ಎಲ್ಲ ನನ್ನ ಯುವಕ ಮಿತ್ರರು ಇವತ್ತು ಏನಾದರೂ ಯಾವುದೇ ಒಬ್ಬ ಬಡ ಕುಟುಂಬಕ್ಕೆ ಒಂದು ಮಾರ್ಗದರ್ಶಕರಾಗಿ ನಿಂತ್ಕೋತಾರೆ ಅಂದರೆ ಅದು ಎಂಟೈರು ವಿಜಯನಗರದಲ್ಲಿ ನಮ್ಮ ಶ್ರೀನಾಥನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಉಲ್ಟಾ ಅದು ಹಾಕ್ಬಿಡಿ. ಈ ಕಡೆ ಓಕೆ ಡನ್.
ಬಿಡಿ ಬಿಡಿ ಅಣ್ಣ ಈ ಕಡೆ ಎಲ್ಲ ಈ ಕಡೆ ನೋಡಿ. ನಮ್ಮ ಏನು ವಿಜಯನಗರ ಕ್ಷೇತ್ರದ ನಮ್ಮ ಒಂದು ಯುವ ನಾಯಕರಾದಂಥ ಎಸ್ ಶ್ರೀನಾಥ್ರವರ ಇವತ್ತು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ಎಲ್ಲ ಅವರ ಅಭಿಮಾನಿಗಳು ಇವತ್ತು ಅವರ ಬರ್ತಡೇಯನ್ನು ಅದ್ದೂರಿಯಾಗಿ ನಮ್ಮ ಹೊಸಳ್ಳಿ ಮನೆಯಲ್ಲಿ ಅವ್ರ ಮನೆಯಲ್ಲಿ ಇವತ್ತು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷವೂ ಸಹ ಅವರ ಬರ್ತಡೇ ಅದ್ದೂರಿಯಾಗಿ ನಡ್ಕೊಂಡು ಬರ್ತಿದೆ. ಈ ವರ್ಷ ಸಹ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಯುವಕರ ಕಣ್ಮಣಿಗಳು, ಯುವಕರ ಆಶಾಕಿರಣ ನಮ್ಮೆಲ್ಲರಿಗೆ ಒಂದು ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀನಾಥ್ರವರು ಇವತ್ತು ನನ್ನ ಒಂದು ರಾಜಕೀಯ ಗುರುಗಳು, ಇವತ್ತು ರಾಜಕೀಯ ಒಂದು ಗುರುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನೇನಾದರೂ ಇವತ್ತು ಈ ಮಟ್ಟಿಗೆ ನಾನು ಬೆಳೆದಿನಿ ಅನ್ನೋದು ಕಾರಣ ನಮ್ಮಣ್ಣ ನನ್ನ ಹೆಮ್ಮೆಯ ಅಣ್ಣ ಶ್ರೀನಾಥಣ್ಣ. ಆದ್ದರಿಂದ ಅವರಿಗೆ ಭಗವಂತ ಸಕಲ ಸೌಭಾಗ್ಯ, ಆರೋಗ್ಯ, ಆಯುಸ್ಸು, ಯಶಸ್ಸು, ಮುಂದಿನ ದಿನಗಳಲ್ಲಿ ದೊಡ್ಡ ಅಧಿಕಾರಗಳನ್ನ ಭಗವಂತ ಕೊಡಲಿ ಅಂತ ಈ ಸಂದರ್ಭ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಯಾಕೆಂದರೆ ನನ್ನ ಎಕ್ಸಾಂಪಲ್ ನಾನೇ ಒಬ್ಬ ಇದ್ದೀನಿ. ನಾನೊಂದು ಬಡ ಕುಟುಂಬದಿಂದ ಬಂದಂಥ ನಾನು, ಏನು ಸಾಮಾನ್ಯ ರಾಜಕೀಯ ವ್ಯಕ್ತಿ ಇಲ್ಲದೆ ಅಂತ ಬಂದಂಥ ನಾನು ಬಡ ಕುಟುಂಬದಿಂದ ಬಂದನು. ಇವತ್ತು ನನ್ನ ಯುವ ಕಾಂಗ್ರೆಸ್ಲಿ 18ನೇ ವರ್ಷಕ್ಕೆ ನಾನು ಯುವ ಕಾಂಗ್ರೆಸ್ಲಿ ಬೆಂಗಳೂರು ಸಿಟಿ ಜನರಲ್ ಸೆಕ್ರೆಟರಿ ಮಾಡಿ, ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಮಾಡಿ, ಬೆಂಗಳೂರು ನ್ಯಾಷನಲ್ ಲೆವೆಲ್ ಗಂಟ ತಮ್ಮವಾಗಿ ಇವತ್ತು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ 4 ಟೈಮ್ ನಾನು ಯುವ ಕಾಂಗ್ರೆಸ್ನಲ್ಲಿ ಸತತವಾಗಿ ಎಲೆಕ್ಷನ್ ರಾಜ್ಯ ಮಟ್ಟದ ಎಲೆಕ್ಷನ್ನ ಗೆದ್ದುಕೊಂಡು ಬಂದಿದ್ದಾರೆ. ಅದಕ್ಕೆ ಮೂಲ ಕಾರಣ ನನ್ನ ನೆಚ್ಚಿನ ನಾಯಕರು, ನನ್ನ ನೆಚ್ಚಿನ ಗುರುಗಳು ಶ್ರೀನಾಥ್ ಅವರು. ಅದಕ್ಕೆ ಹೇಳೋದು ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಅವರೊಂದು ಮಾದರಿ ಹಾಕಿ ನಾನು ಒಬ್ಬನೇ ಸಾಕ್ಷಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.